ಬೇಳೆ, ತೊಗರಿ ಕಾಳಲ್ಲ, ತೊಗರಿ ಬೇಳೆ ನೀಟಾಗಿ ರುಬ್ಕೋಬೇಕು. ಓಕೆ, ಅಚ್ಚು ಗೊತ್ತಿಲ್ಲ ಬರ್ತಾನ ಏನು ಅಂತ, ಮ್ಯಾಥ್ಸ ಅಥವಾ ನಿಂದ. ಇಲ್ಲಿ ಹೊಸ ಗಿಡಗಳನ್ನ ಹಾಕ್ತೆ. ಸೊ ಫ್ರೆಂಡ್ಸ್ ನೋಡಿ, ಬಂದ ಚಿನ್ನಿ, ಬಾಯ್ ಬಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕನ್ಸಲ್ ಲಾಗ್. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ಮಾರ್ನಿಂಗಿಂದ ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ಇವಾಗ ಟೈಮ್ ಬಂದು 7:30 ಆಗಿದೆ. ಸೊ ಎದ್ದಿದ್ದು ಲೇಟು, ಯಾಕೆ ಅಂದರೆ ಇನ್ನು ಸ್ವಲ್ಪ ದಿನ ಅಷ್ಟೇ ಹಾಲಿಡೇಸ್, ಸಮ್ಮರ್ ಹಾಲಿಡೇಸ್ ಇರೋದು. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಬೇಡ ಅಂತ ಹೇಳಿ ಚೆನ್ನಾಗಿ ನಿದ್ದೆ ಮಾಡಿ ಹೇಳ್ತಾ ಇದ್ದೀವಿ. ಮುಂಚೆ ಆದರೆ 8 o'clockಗೆಲ್ಲ ಟಿಫನ್ ರೆಡಿ ಇರಬೇಕು, ಸ್ವಲ್ಪ ಕೆಲಸಗಳು ಸಹ ಆಗಿರಬೇಕಿತ್ತು. ಇವಾಗ ಅಂತ ಅಂದರೆ ಆ ಥರ ಏನು ಇದಿರಲ್ಲ. ಸೊ ಆರಾಮಾಗಿ ರೆಸ್ಟ್ ಮಾಡಬೇಡ, ನೆಕ್ಸ್ಟು ಹೇಳೋದಿದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಹಸ್ಬೆಂಡು ಸಹ ಬೆಳಗ್ಗೆನೇ ಎದ್ದು ಅವರು ಡ್ಯೂಟಿಗೆ ಹೊರಟರು. ಸರಿ ಅಂತ ಹೇಳಿಬಿಟ್ಟು ಇವಾಗ ನಾನು ಎದ್ದು ಟಿಫನ್ ಏನೂ ಮಾಡ್ತಿಲ್ಲ, ಡೈರೆಕ್ಟ್ ಅಡುಗೆ ಮಾಡಬೇಡ ಅಂತ. ಯಾಕೆ ಅಂದರೆ ನನಗೆ ಒಂದು ಹೇರ್ ಸ್ಟೈಲ್ ಟ್ರಯಲ್ ಇದೆ, ಅದನ್ನು ಮಾಡಲಿಕ್ಕೆ ಹೋಗಬೇಕು. ಸೊ ಹಾಗಾಗಿ ಇವಾಗ ಟಿಫನ್ನು ಅಡುಗೆ ಎಲ್ಲ ಅಟ್ ಎ ಟೈಮ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಸ್ವಲ್ಪ ಕೆಲಸಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ಮುಗಿಸಿ ಹೊರಡಬೇಕು. ಸೊ ಹಾಗಾಗಿ ಇವತ್ತು ಬಸ್ಸಾರು ಮಾಡಿ ಇಟ್ಬಿಟ್ಟು ಹೋಗ್ಬೇಡ. ರೈಸ್ ಎಲ್ಲ ಮಾಡಿ ಇಟ್ಟರೆ ಮಕ್ಕಳು ಹಾಕೊಂಡು ತಿಂತಾರೆ. ಸೊ ನನಗೆ 11:30 ಸೊ 11:30 ಒಳಗಡೆ ನಾನೆಲ್ಲ ಕೆಲಸ ಮುಗಿಸಿ ಹೊರಡಬೇಕು. ಸೊ ಹಾಗಾಗಿ ಇಲ್ಲಿಂದ ಸ್ವಲ್ಪ ದೂರ ಇರೋದ್ರಿಂದ ಹೋಗ್ಲಿಕ್ಕೂ ಸ್ವಲ್ಪ ಟೈಮ್ ಬೇಕಾಗತ್ತೆ. ಹಾಗಾಗಿ ಹೋಗಿ ಅಲ್ಲಿ ಟ್ರಯಲ್ ಕೊಟ್ಟು ಅದು ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟು ನನಗೆ ಆರ್ಡರ್ ಬುಕ್ ಆಗುತ್ತೆ ಮೇಕಪ್ದು. ಸೊ ನೋಡೋಣ ಯಾವ ರೀತಿ ಬರುತ್ತೆ ಏನು, ಜೊತೆಗೆ ಈ ಒಂದು ದಿನ ಎಲ್ಲ ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ಲಾಗ್ನ ಅಂದರೆ ಶುರು ಮಾಡ್ತಿದ್ದೀನಿ. ಸ್ವಲ್ಪ ಬ್ರೇಕ್ ಮಾಡೋದು, ಮತ್ತೆ ಸ್ಟಾರ್ಟ್ ಮಾಡೋದು, ಬ್ರೇಕ್ ಮಾಡೋದು, ಇದೇ ಥರ ಆಗ್ತಾಯಿದೆ. ಬಟ್ ಏನೋ ಗೊತ್ತಿಲ್ಲ ಏನಕ್ಕೆ ಇಲ್ಲ, ಇದೇನಾದರೂ ನೀಟಾಗಿ ಏನು ವ್ಯೂಸ್ ಬರ್ತಿಲ್ಲ ಅಂತ ಏನಾದರೂ ನಮಗೆ ಡಿಸಪಾಯಿಂಟ್ ಆಗಿ ಆ ಥರ ಅನ್ನಿಸ್ತಿದೆಯೋ, ಇಲ್ಲಾಂದರೆ ನಮ್ಮ ಲಾಗೆ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಈ ವ್ಯೂವರ್ಸ್ ನೋಡ್ತಿಲ್ಲ ಅಂತ ಅನಿಸುತ್ತೋ ಏನಂತ ಗೊತ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ದಿನ ಮಾಡೋದು, ಸ್ವಲ್ಪ ದಿನ ಸ್ಟಾಪ್ ಮಾಡೋದು, ಇದೇ ಥರ ಆಗ್ತಿದೆ. ಸೊ ಇನ್ನು ಮುಂದೆ ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ಆದ್ರೂ ನನಗೆ ಏನೆಲ್ಲ ನನ್ನ ಒಂದು ಏನು ಕುಕ್ಕಿಂಗ್ ಇರ್ಬೋದು, ಇಲ್ಲಾಂದರೆ ಹೋಮ್ ಡೆಕೋರ್ ಇರ್ಬೋದು, ಬೇರೆ ಪ್ಲ್ಯಾನ್ಸ್ದು ಇದೆಯಲ್ಲ ಏನಿರುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಎಲ್ಲೂ ಸ್ಕಿಪ್ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೀನಿ. ನೋಡೋಣ ಸೊ ಅದು ಎಷ್ಟು ಮಟ್ಟಿಗೆ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋದು. ಸೊ ಓಕೆ, ತುಂಬ ಲ್ಯಾಗ್ ಮಾಡಲ್ಲ, ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಸೊ ನಿಮ್ಗೆ ಯಾವ ಥರ ಕಂಟೆಂಟ್ಸ್ ಬೇಕು ಆ ಥರ ಅದೇ ವಿಡಿಯೋ ನಾನು ಮಾಡಾಕ್ತೀನಿ. ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಸೊ ನೀವು ಒಂದೆರಡು ಕಮೆಂಟ್ಸ್ ಹಾಕೋದ್ರಿಂದ ನನಗೂ ಬೇರೆ ಬೇರೆ ಲಾಗ್ಸ್ ಎಲ್ಲ ಮಾಡಲಿಕ್ಕೆ ಏನೋ ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗಾಗಿ ಜೊತೆಗೆ ಯೂಟ್ಯೂಬರ್ಸು ಅಷ್ಟೇ ಸ್ವಲ್ಪ ನಮಗೆ ವ್ಯೂಸ್ ಎಲ್ಲ ಕೊಟ್ಟರೆ ನಮಗೂ ಇಂಟ್ರೆಸ್ಟ್ ಇರುತ್ತೆ ಮಾಡಲಿಕ್ಕೆ. ಸೊ ಏನಾದರೂ ಮಾಡೋಣ ಅಂತ ಹೋಗ್ತೀವಿ, ಈ ಒಂದು ವ್ಯೂಸ್ ಎಲ್ಲ ನೋಡಿದಾಗ ಅಯ್ಯೋ ಇಷ್ಟೇನಾ, ಇದಕ್ಕೆ ಏನಕ್ಕಪ್ಪ ಮಾಡಬೇಕು ಅನ್ನೋ ಥರ ಅನಿಸ್ಬಿಡುತ್ತೆ. ಸೊ ದಯವಿಟ್ಟು ನಿಮಗೆ ಕೇಳ್ಕೊಳ್ಳೋದಿಷ್ಟೇ. ಸೊ ನಮಗೆ ಅಟ್ಲೀಸ್ಟ್ ವ್ಯೂಸ್ ಸ್ವಲ್ಪ ಜಾಸ್ತಿ ಏನು ರನ್ ಆಗೋ ಥರ ಮಾಡಿದ್ರೆ ಅಟ್ಲೀಸ್ಟ್ ನಾವು ಬೇರೆ ಬೇರೆ ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಆದರೂ ಏನು ಪ್ರಯತ್ನ ಬಿಟ್ಟಿಲ್ಲ, ಎಷ್ಟು ಇದರಿಂದ ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ಬಟ್ ಸ್ವಲ್ಪ ದಿನ ಹೈ ವ್ಯೂಸ್ ಕೊಡ್ತೀರಾ, ಇನ್ನು ಸ್ವಲ್ಪ ದಿನ ಲೋ ವ್ಯೂ ಕೊಡ್ತೀರಾ. ಸೊ ಅದಕ್ಕೆ ನಮಗೆ ಒಂಥರ ಬೇಜಾರು ಅನಿಸುತ್ತೆ. ಸೊ ಓಕೆ, ಇವಾಗ ತುಂಬ ಅದು ಇದು ಅಂತ ಏನೂ ನಿಮಗೆ ತಲೆ ತಿನ್ನಲ್ಲ. ಸೊ ಬನ್ನಿ ಇವಾಗ ಬಸ್ಸಾರು ಮಾಡಿಬಿಡೋಣ. ಬಸ್ಸಾರು ಮಾಡಿಟ್ಟು ಸ್ವಲ್ಪ ಪಾತ್ರೆ ಇದೆ ತೊಳೆದ್ಬಿಟ್ಟು ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಸ್ನಾನ ಮಾಡಿ ಫ್ರೆಶಪ್ ಆಗಿ ಹೊರಡೋಕ್ಕಿರತ್ತೆ. ಸೊ ಅದಕ್ಕೂ ಮುಂಚೆ ಅವರಿಗೆ ಒಂದ್ಸಲಿ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಸೊ ಆಲ್ರೆಡಿ ನಾನು ಹೇಳಿಟ್ಟಿದ್ದೀನಿ, ಬಟ್ ಆದರೂ ಇನ್ನೊಂದ್ಸಲಿ ಕನ್ಫರ್ಮ್ ಮಾಡ್ಕೊಂಬಿಡೋಣ. ಯಾಕಂದರೆ ಕ್ಲೈಂಟ್ಸ್ ಒಂದ್ಸಲಿ ಇದ್ದಂಗೆ ಒಂದ್ಸಲಿ ಇರೋಲ್ಲ. ಸೊ ಈ ಟೈಮ್ ಇಲ್ಲ, ಇನ್ನೊಂದು ಟೈಮಿಗೆ ಬನ್ನಿ ಅನ್ನೋ ಥರ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅವ್ರಿಗೂ ಸಹ ಕಾಲ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀನಿ. ಸೊ ಹೋಗ್ತಾ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ ಅಲ್ಲಿ ಯಾವ ರೀತಿ ಹೇರ್ ಸ್ಟೈಲ್ ಹಾಕಿದ್ದೀನಿ ಏನು ಎತ್ತ ಅನ್ನೋದನ್ನು. ಓಕೆನಾ? ಸೊ ಹಾಗಾದರೆ ಬನ್ನಿ ಇವಾಗ ಅಡುಗೆ ಮಾಡಿ ಇಟ್ಬಿಡೋಣ. ಆಲ್ರೆಡಿ ನಾನು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಪಾತ್ರೆ ಎಲ್ಲ ಹಾಗಾಗಿ ಮೆಸ್ಸಿಯಾಗಿದೆ, ಅಂದರೆ ತೊಳಿಬೇಕು. ಸರಿ ಅಂತ ಹೇಳಿಬಿಟ್ಟು ಇಲ್ಲಿ ಸೊಪ್ಪನ್ನ ಬಿಡಿಸಿಟ್ಟಿದ್ದೀನಿ. ಆ್ಯಂಡ್ ಹಾಲು ಅಷ್ಟೇ ಕಾಯಿಸಿಟ್ಟಿದ್ದೀನಿ. ಮೋಟು ಇನ್ನೂ ಎದ್ದಿಲ್ಲ, ಅವರು ಪಾಪ ಮಲ್ಕೊಳ್ಳಿ. ಯಾಕೆಂದರೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಿಜವಾಗ್ಲೂ ಅವ್ರಿಗೆ ಏನು ಟೈಮೇ ಇರಲ್ಲ.
ಸೊ ಆಲ್ಮೋಸ್ಟ್ ಅವ್ರುಗಳೂ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ, ಟ್ಯೂಷನ್ಸ್ ಅದು ಇದು ಇರೋದ್ರಿಂದ. ಅವನು ಮಲಗಿದ್ದಾನೆ. ಗೌತಮ್ ಎದ್ದು ಆಲ್ರೆಡಿ ಓದ್ಬಿಟ್ಟು ಇವಾಗ ಕೂತ್ಕೊಂಡು ಏನೋ ಮಾಡ್ತಿದ್ದಾನೆ. ಓಕೆ, ಬನ್ನಿ ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ. ಸೊ ಗೈಸ್, ಇವಾಗ ಇದಕ್ಕೆ ಬೇಕಾಗಿರೋಂಥ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಮೊದಲಿಗೆ ಇಲ್ಲಿ ಏನೆಲ್ಲ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಸೊ ಈರುಳ್ಳಿ ಎಲ್ಲ ಬಿಡಿಸಿಟ್ಟಿದ್ದೀನಿ. ಇದು ರುಬ್ಬಿ ಮಾಡೋ ಅಂಥದ್ದು. ಸೊ ರುಬ್ಬಿ ಮಾಡ್ತಾ ಇದ್ದೀನಿ. ಹಾಗೆ ಮಾಡಿದ್ರೆ ಸ್ವಲ್ಪ ಸಾಂಬಾರೆಲ್ಲ ಸಾಕಾಗಲ್ಲ. ಸೊ ಹಾಗಾಗಿ ರುಬ್ಬಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇವಾಗ ಮೊದಲು ಕಾಳನ್ನ ತೊಳೆದ್ಬಿಟ್ಟು ಬೇಯಕ್ಕೆ ಹಾಕ್ಬೇಡ. ಕಾಳನ್ನ ಸ್ವಲ್ಪ ತಗೊಳ್ತಿದ್ದೀನಿ. ಮತ್ತು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಬೇಳೆ, ತೊಗರಿ ಕಾಳಲ್ಲ, ತೊಗರಿ ಬೇಳೆ. ಏನಕ್ಕೆ ಅಂದರೆ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಂತ. ಸೊ ಇದು ನಾವು ಕೂಗ್ಸೋ ವಿಸಿಲ್ಗೆ ನಿಜವಾಗ್ಲೂ ಒಂದು ಸ್ವಲ್ಪನೂ ಉಳಿಯಲ್ಲ, ಎಲ್ಲ ಸ್ಮ್ಯಾಶ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಸೊ ನೋಡಿ, ಅಲಸಂದೆ ಕಾಳು, ತೊಗರಿ ಬೇಳೆ ಆ್ಯಂಡ್ ಹೆಸರು ಕಾಳು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ತೊಳೆದ್ಬಿಟ್ಟು ಬೇಯಿಸ್ಕೊಂಡ್ಬಿಡೋಣ. ಸೊ ವಾಶ್ ಮಾಡಿ ಇವಾಗ ವಿಸಿಲ್ಗೆ ಇಡ್ತಿದ್ದೀನಿ. ಇದು ನಾನು ಮುಂಚೆನೇ ಏನೂ ನೆನೆಸಿಲ್ಲ. ಸೊ ಹಾಗಾಗಿ ಒಂದು 3 ರಿಂದ 4 ವಿಸಿಲ್ ಹೊಡ್ಸ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹೊಡ್ಸ್ಕೊಳ್ತೀನಿ. ಇವಾಗ ಇದನ್ನು ಲಿಡ್ನ ಕ್ಲೋಸ್ ಮಾಡಿ 3 ವಿಸಿಲ್ನ ಹೊಡ್ಸ್ಕೊಳ್ಳೋಣ. ಸೊ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಓಕೆನಾ? ಮಿಕ್ಸಿ ಜಾರ್ಗೆ ಸೊ ನಾನಿವಾಗ ಇಲ್ಲಿ ತೋರಿಸ್ತಿದ್ದೀನಿ. ತೆಂಗಿನ ತುರಿ ಸ್ವಲ್ಪ ತೊಗೋಬೇಕು, ತುಂಬ ತೊಗೋಬಾರ್ದು. ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, 1 ಟೊಮೆಟೊ ಆ್ಯಂಡ್ 1 ಈರುಳ್ಳಿ ಇಷ್ಟನ್ನು ತೊಗೊಂಡು ರುಬ್ಲಿಕ್ಕೆ ಹಾಕ್ಕೊಳ್ಳೋಣ. ಅದಾದ ನಂತರ ಇಲ್ಲಿ ಮೇನ್ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು, ಜೀರಿಗೆ. ಸೊ ಜೀರಿಗೆ ಸ್ವಲ್ಪ 1 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಅದಾದ ನಂತರ ನೀವು ಸಾಂಬಾರು ಪೌಡ್ರು ಮಾಡಿರ್ತೀರಲ್ಲ, ಬೇಳೆ ಸಾಂಬಾರು ಪೌಡ್ರು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ 2.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೋಬೇಕು. ಅದಾದ ನಂತರ ಒಂದು 2 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಾದ ನಂತರ ಮೇನ್ ಬಸ್ಸಾರಿಗೆ ನಾವು ಹಾಕಬೇಕಾಗಿರೋ ಐಟಮ್ ಅಂದರೆ ಹುಣಸೆ ಹಣ್ಣು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಹುಣಸೆ ಹಣ್ಣು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಸೊ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈಗ ರುಬ್ಕೊಳ್ಳೋಣ. ಸೊ ಫ್ರೆಂಡ್ಸ್ ನೋಡಿ, ಈ ಥರ ನೀಟಾಗಿ ರುಬ್ಕೋಬೇಕು. ಓಕೆ. ಸೊ ಗಾಯ್ಸ್, ಕಾಳುಗಳು ವಿಸಿಲ್ ಮಾಡ್ಕೊಂಡಿದ್ದೀನಿ. 3 ಇದಕ್ಕೆ ಈ ಥರ ಬೆಂದಿರುತ್ತೆ. ಸೊ ಇವಾಗ ನೆಕ್ಸ್ಟು ನಾನು ಸೊಪ್ಪನ್ನ ಇದರೊಳಗಡೆ ಹಾಕ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇವಾಗ ಸೊಪ್ಪನ್ನೆಲ್ಲ ಇದರೊಳಗಡೆ ಹಾಕ್ತಿದ್ದೀನಿ. ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪನ್ನ ಹಾಕ್ತೀನಿ. ಯಾಕಂದರೆ ಏನು ಸರ್, ಆಗಲೇ ಹಾಲು ಕುಡಿದ್ಬಿಟ್ರಾ? ಇಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮೋಟು ಬಂದು ಹಾಲು ಕಾಯಿಸಿಟ್ಟಿದ್ರೆ ಕುಡಿದ್ಬಿಟ್ಟು ಇವಾಗ ಅವನು ಓದ್ಲಿಕ್ಕೆ ಕೂರ್ತಾನೆ. ಈಗ ಇದನ್ನೇನು ವಿಸಲ್ ಹಾಕ್ಸಲ್ಲ, ಜಸ್ಟ್ ಹಾಗೆ ಈ ಥರ ಕ್ಲೋಸ್ ಮಾಡಿರ್ತೀನಿ, ಅದು ಬೆಂದ್ಕೊಡುತ್ತೆ. ಸೊ ಗೋಕುಲ್ ಸರ್, ನೀವು ಸ್ವಲ್ಪ ಓದ್ಕೊಂಡು ಬಿಟ್ಟರೆ ಒಳ್ಳೆಯದು. ಅಚ್ಚು ಗೊತ್ತಿಲ್ಲ ಬರ್ತಾನ ಏನು ಅಂತ. ನಾನು ಹೇರ್ ಸ್ಟೈಲ್ ಮುಗಿಸ್ಕೊಂಡು ಬರ್ತಾ ಅಂದವೇ, ಆದರೆ ಕರ್ಕೊಂಬರ್ತೀನಿ. ಅಚ್ಚುನ ಮಾತ್ರ ಆಗಲ್ಲ, ಮಾಮನೂ ಅಚ್ಚು ಇಬ್ಬರು ಒಟ್ಟಿಗೆ ಜೊತೆಲಿ ಬರ್ತೀವಿ. ಅತ್ತೆ ಎಲ್ಲೋ ಆಚೆ ಹೋಗ್ತಿದ್ದಾರೆ. ಸೊ ಮೊಟ್ಟು ಬಿಡು, ಬಟ್ಟೆ ತೆಗಿ, ಬ್ಯಾಡ ಬೆಟ್. ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಇವತ್ತು ಟ್ಯೂಷನಲ್ಲಿ? ಓದೋದು ಬಾಯಿ ಬಿಟ್ಟು ಜೋರಾಗಿ ಓದಬೇಕು. ಒಂದಾದರೂ ಇರಲಿ, 2 ಇರಲಿ ಗೋಕುಲ್, ಬಾಯಿ ಬಿಟ್ಟು ಓದಿದ್ರೆ ಮೈಂಡ್ಗೆ ಹೋಗುತ್ತೆ. ನೀನು ಸುಮ್ಮನೆ ಓದ್ತೀನಿ ಅಂತ ಬುಕ್ಸ್ ಇಟ್ಕೊಂಡು ಕೂತ್ರೆ ಏನೂ ಆಗೋಲ್ಲ. ಓಕೆನಾ? ಹಾಂ, ಎತ್ತು ಬುಕ್ಸು.
ಹ್ಞೂ ನೀನೇನೋ ಮಾಡ್ತಿದ್ಯಾ? ಓಯ್ ನೀನೇನು ಮಾಡ್ತಿದ್ಯಾ? ಏನು ಸಾಲ್ವು? ಯಾರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ಯಾ? ಮ್ಯಾಥ್ಸಾ ಅಥವಾ ನಿಂದ? ಓಕೆ ಡಿಸ್ಟರ್ಬ್ ಮಾಡಲ್ಲ. ಸೊ ನೀನು ಇದು ಮಾಡು. ಇವತ್ತೇನಾದರೂ ಕೊರಿಯರ್ ಅವ್ರು ಬಂದರೆ ಅದನ್ನು ರಿಟರ್ನ್ ಮಾಡು, ಓಕೆನಾ? ನನಗೆ ಏನಾದರೂ ಅಲ್ಲಿದ್ದಾಗ ಕಾಲ್ ಬಂದರೆ ನಾನು ನಿನಗೆ ಕಾಲ್ ಮಾಡ್ತೀನಿ. ಹ್ಞೂ ಸೊ ಮೊಟ್ಟು ನಿಂದು ಇನ್ನೂ ಬಂದಿಲ್ಲ. ಸೊ ನೀನು ಇವಾಗ ಓದ್ಕೊಮ್ಮ, ಎದ್ದು ಪ್ಲೀಸ್. ಎದ್ದು ನಾನು ಅಷ್ಟರಲ್ಲಿ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಪಾತ್ರೆನೂ ತೊಳೆದಿದ್ದಾಯಿತು, ಎಲ್ಲ ಆಯಿತು. ಇವಾಗ ಸೊಪ್ಪು ಸಹ ಬೆಂದಿದೆ. ಇವಾಗ ಇದು ನೀರು ಸಪ್ರೇಟು, ಸೊಪ್ಪು ಸಪ್ರೇಟ್ ಮಾಡ್ಕೊಳ್ಳೋಣ. ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಆನಂತರ ಇಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಕಾಯಿಲಿ, ಕಾದಾದ ನಂತರ ಎಣ್ಣೆ ಕಾದಾದ ನಂತರ ಈರುಳ್ಳಿನ ಹಾಕ್ಕೊಳ್ಳೋಣ. ಸೊ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ ಬೇಯ್ತಾ ಇರಬೇಕಾದ್ರೆ ಮತ್ತೆ ನಾವು ಇದಕ್ಕೆ ಒಣಮೆಣ್ಸಿನ್ಕಾಯಿ ಆದರೂ ಹಾಕೋಬೋದು, ಇಲ್ಲ ಅಂತ ಹೇಳಿದ್ರೆ ಸಾಂಬಾರು ಪೌಡ್ರು ಸ್ವಲ್ಪ ಧನಿಯಾ ಪೌಡರು ಹಾಕೊಂಡು ಚೆನ್ನಾಗಿ ಥರ ಈ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈ ಸೊಪ್ಪು ಸಪ್ರೇಟು, ನೀರು ಸಪ್ರೇಟ್ ಮಾಡಿದ್ವಲ್ಲ, ಆ ಒಂದು ಇದನ್ನು ಇದರೊಳಗಡೆಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ಸೌಟಲ್ಲಿ ಉಲ್ಟಾ ಈ ಥರ ಇದು ಮಾಡ್ಕೋಬೇಕು. ಏನಕ್ಕೆ ಹಂಗೆ ಮಾಡಬೇಕು ಅಂದರೆ ಸೊಪ್ಪು ಇದು ಎಲ್ಲನೂ ಮೋಸೊಪ್ಪು ಥರ ಆಗಲ್ಲ, ಪಲ್ಯ ಥರನೂ ಉಳಿಯುತ್ತೆ. ಸೊ ಹಾಗಾಗಿ ಇದಕ್ಕೆ ಬೇಕಾದ್ರೆ ತೆಂಗಿನಕಾಯಿ ತುರಿ ಹಾಕೋಬೋದು. ಪಲ್ಯ ಬೆಂದ ನಂತರ ಸಪ್ರೇಟ್ ಅದೇನು ಬಸ್ಕೊಂಡಿದ್ವಿ ಅಲ್ಲ ಅದಕ್ಕೆ ಹಾಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಿದ್ದಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಜಜ್ಜಿರೋ ಬೆಳ್ಳುಳ್ಳಿ ಆ್ಯಂಡ್ ಈರುಳ್ಳಿ, ಸ್ವಲ್ಪ ಇಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು. ಇದನ್ನು ಅಷ್ಟೇ ಈ ಥರ ನೀಟಾಗಿ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ನಾವು ರುಬ್ಬಿಟ್ಟಿದ್ದಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ಅದು ಮಾಡೋಣ. ನಾವೇನು ನೀರು ಸಪ್ರೇಟ್ ಇದು ಸಪ್ರೇಟ್ ಮಾಡ್ಕೊಂಡಿದ್ವಿ ಅಲ್ಲ ಅದನ್ನು ಹಾಕ್ಕೊಳ್ಳೋಣ. ಬಸ್ಸಾರು ಒಂದೆರಡು ಕುದಿ ಬಂದಮೇಲೆ ರೆಡಿ ಆಗೋಗ್ಬಿಡುತ್ತೆ. ಸೊ ಇವಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ. ಸ್ವಲ್ಪ ಇತ್ತು, ಸೊ ಹಾಗಾಗಿ ಇದಕ್ಕೂ ಸ್ವಲ್ಪ ಎತ್ತಿಟ್ಟು ಹಾಕಿದ್ದೀವಿ. ಬರಲಿ ಈ ಥರ ಸಾಂಬಾರು ಕುದೀತಿದೆ ಅಲ್ಲ, ಸೊ ಈ ಥರ ಕುದ್ದಾದ್ಮೇಲೆ ಆಫ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಸೊಪ್ಪಿನ ಪಲ್ಯ ಸಾಂಬಾರು ರೆಡಿ. ಈ ಸೈಡು ಅನ್ನಕ್ಕೂ ಇಟ್ಟಿದ್ದೀನಿ. ಸೊ ಗೈಸ್ ನೋಡಿ, ಈಗ ಕಡಲೆಕಾಯಿನೂ ಬೇಯೋದಕ್ಕೆ ಇಟ್ಟಿದ್ದೀನಿ. ರೈಸು ಸಹ ರೆಡಿ ಆಗ್ತಾಯಿದೆ. ಇವಾಗ ಮನೆ ಕಸ ಎಲ್ಲ ಗುಡಿಸ್ಬಿಟ್ರೆ ಮೇಲ್ಗಡೆ ಟೆರೆಸ್ಗೆ ಹೋಗೋಣ, ಓಕೆನಾ ಫ್ರೆಂಡ್ಸ್? ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ನೆನ್ನೆ ಅಷ್ಟೇ ಮಳೆ ಎಲ್ಲ ಬಂದಿದೆ. ಸೊ ನೋಡೋಣ ಹೇಗಿದೆ ಏನು ಅಂತ. ಅಷ್ಟ್ಮಾತ್ ನೀರಿಲ್ಲ ಅಂದರೆ ನೀರು ಹಾಕಬೇಕು. ತುಂಬ ಏನೂ ಮಳೆ ಏನು ಬಂದಿಲ್ಲ, ಲೈಟಾಗಿ ಬಂತು. ಸೊ ನೋಡೋಣ, ಒಂದು ಸೆಕೆಂಡ. ವೆಟ್ಟಿದೆ ಅನಿಸುತ್ತೆ, ನೋಡೋಣ. ಇಲ್ಲಿ ಹೊಸ ಗಿಡಗಳನ್ನ ಹಾಕಿದೆ, ಇದಕ್ಕೆ ನೀರು ಹಾಕಬೇಕು ಅನಿಸುತ್ತೆ. ಇಲ್ಲ, ನೀರಿದೆ ಸದ್ಯಕ್ಕೇನೋ, ನೀರು ಇದಕ್ಕೇನೋ ಹಾಕಲ್ಲ. ಇಲ್ಲೊಂದಷ್ಟು ಪ್ಲ್ಯಾಂಟ್ಸ್ಗಳನ್ನ ಹಾಕಿಟ್ಟಿದ್ದೀನಿ, ಇದಕ್ಕೂ ಏನೂ ನೀರು ಬೇಡ. ಇದು ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದಾಗ ನುಗ್ಗೆ ಸೊಪ್ಪಿನ ಗಿಡ ಕಿತ್ಕೊಂಡ್ಬಂದಿದೆ, ಅದನ್ನು ಹಾಕಿದ್ದೀನಿ. ನೋಡಿ, ಬೇಬಿ ಟೊಮೆಟೊ ಎಷ್ಟು ಚೆನ್ನಾಗಿ ಬರ್ತಿದೆ. ಆಲ್ಮೋಸ್ಟ್ ಎಲ್ಲದಕ್ಕೂ
ನೀರಿದೆ, ಯಾವುದಕ್ಕೂ ನೀರು ಹಾಕೋ ನೆಸೆಸಿಟಿ ಇಲ್ಲ. ಓಕೆ, ಮೇಲ್ಗಡೆ ಹೋಗಿ ಒಂದ್ಸಲ ನೋಡ್ಕೊಂಡು ಬಂದುಬಿಡ್ತೀನಿ. ಮೇಲೇನೂ ಅಷ್ಟೇ ಅಂದ್ಕೊಳ್ತೀನಿ. ಓಕೆ, ಬೆಟ್ಟಿದೆ, ನೆಸೆಸಿಟಿ ಇಲ್ಲ. ತುಂಬ ಜೋರಾಗೆ ಬಂದಿದೆ ಮಳೆ. ಊರಿಂದ ತಂದಿದ್ದು ಗೊಬ್ಬರ ಎಲ್ಲ ಹಾಕಿದ್ದೀವಿ, ಮತ್ತು ಇಲ್ಲೊಂದೂ ಹಾಕಿದ್ದೀನಿ ನೋಡಿ, ಅದೇ ನುಗ್ಗೆ ಸೊಪ್ಪಿನ ಗಿಡ. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ, ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಯಾರು ಏನೂ ಅನ್ಕೋಬೇಡಿ. ಸೊ ನೋಡಿ, ಬ್ರಿಂಜಾಲ್ ಎಷ್ಟೊಂದು ಬಿಟ್ಟಿದೆ ಅಂದರೆ ಕಿತ್ಕೊಂಡಿದ್ದೀನಿ ಆಲ್ಮೋಸ್ಟು. ಇನ್ನು ಒಂದು 3-4 ಇದೆ, ಮತ್ತು ಇಲ್ಲೊಂದಿದೆ, ಇದು ಹಣ್ಣಾಗ್ತಾಯಿದೆ, ಇದನ್ನು ಕಿತ್ಕೊಂಬರೋಣ. ಹೂ ನೋಡಿ, ಹೂ ಎಲ್ಲ ಕಿತ್ಕೊಂಡು ಇವಾಗ ಹೋಗ್ತೀನಿ, ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿ ಹೊರಡ್ತೀನಿ. ಓಕೆನಾ? ಸೊ ಪೂಜೆ ಎಲ್ಲ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ಪೂಜೆನೂ ಸಹ ಆಯಿತು. ಇವಾಗ ಇಲ್ಲಿ ಫೈನಲ್ ಆಗಿ ಈ ಥರ ಪೂಜೆ ಮಾಡಿ ಮುಗಿಸ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಇವತ್ತೇನು ವಾರ ಅಲ್ಲ, ಡೈಲಿ ಆ್ಯಸ್ ಯೂಶ್ವಲ್ ಯಾವ ರೀತಿ ಮಾಡ್ತೀವೋ ಆ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಊಟನ ಮುಗಿಸ್ಕೊಂಡು ಹೊರಡಬೇಕು. ನಾನು ಒಬ್ಬಳೇ ಅಲ್ಲ, ನಮ್ಮ ಅಕ್ಕನ ಮಗಳು ನಾನು ಇಬ್ಬರು ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ಹೋಗಿ ರೀಚ್ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಸೊ ಬನ್ನಿ, ಇವಾಗ ಬಸ್ಸಾರು ಮತ್ತು ರೈಸ್ ತಿಂದ್ಕೊಂಡು ಹೊರಡೋಣ. ಅವ್ರೂ ಸಹ ಟಿ ವಿ ನೋಡ್ತಾ ಕೂತಿದ್ದಾರೆ. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟು ಅದಾದ ನಂತರ ಊಟ ಏನು ಓದ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಓಕೆ, ಇವಾಗ ಬಡಿಸ್ಕೊಳ್ಳೋಣ ಬನ್ನಿ. ರೈಸ್ ಫೈನಲಿ ಬಸ್ಸಾರು ರೈಸ್ ರೆಡಿ ಇದೆ, ಇವಾಗ ತಿನ್ಬೇಡ. ಹುಳಿಗೆ ತುಂಬ ಚೆನ್ನಾಗಿದೆ. ಪಲ್ಯ ನೋಡೋಣ, ಉಪ್ಪು ಸೊಪ್ಪು ಎಲ್ಲ ಕರೆಕ್ಟ್ ಇದೆಯಾ ಅಂತ. ಕರೆಕ್ಟ್ ಇದೆ, ತುಂಬ ಚೆನ್ನಾಗಿದೆ. ಓಕೆ, ಈಗ ಊಟ ಮುಗಿಸಿ ಹೊರಡ್ತೀನಿ ನಾನು. ಸೊ ಅಲ್ಲಿ ಹೋಗಿ ಸಿಗ್ತೀನಿ. ಓಕೆನಾ? ಬಾಯ್. ಸೊ ಫ್ರೆಂಡ್ಸ್, ಫೈನಲಿ ಅವ್ರ ಮನೆಗೆ ರೀಚ್ ಆದೆ. ಜೊತೆಗೆ ಅವ್ರ ಮನೆ ಕೆಳಗಡೆ ಮತ್ತು ಮೇಲ್ಗಡೆ ಶಾಪ್ ಇದೆ. ಸೊ ಅಲ್ಲಿಗೆ ಹೋಗಿ ಮತ್ತು ಕ್ಲೈಂಟ್ಸು ಸಹ ಅವರು ಬಂದಿದ್ದರು. ನಾನು ಬಂದಿದ್ದು ಒಂದು 5 ನಿಮಿಷಕ್ಕೆಲ್ಲ ಅವರು ಬಂದರು. ಇಲ್ಲೇ ನಿಯರ್ ಇರೋದ್ರಿಂದ ತುಂಬ ಏನು ಲೇಟ್ ಮಾಡಿಲ್ಲ. ಸರಿ ಅಂತ ಹೇಳಿಬಿಟ್ಟು ನಾನು ಏನೆಲ್ಲ ಬೇಕು ಅಂತ ಹೇಳಿ ಅದನ್ನೆಲ್ಲ ತೆಗೆದಿಟ್ಕೊಂಡು ಮತ್ತು ಅವರ ಒಂದು ಹೇರ್ ಸ್ಟ್ರೆಚ್ಚರ್ ಹೇಗಿದೆ ಅಂತ ಹೇಳಿ ಕುಮ್ ಮಾಡ್ಕೊಳ್ತಾ ನೋಡ್ತಿದ್ದೆ. ಸೊ ತುಂಬಾ ತಿನ್ನಿದೆ, ಎಷ್ಟು ತಿನ್ನಿದೆ ಅಂದರೆ ಅಷ್ಟು ಇದರಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಸೊ ಅವ್ರಿಗೆ ನೆಕ್ಸ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೇಗೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಅವರ ಒಂದು ಹೇರ್ ಸ್ಟೈಲ್ ಟ್ರಯಲ್ಗೆ ನನ್ನನ್ನು ಕರೆದಿದ್ರು. ಯಾಕಂದರೆ ಅವ್ರದ್ದು ಹೇರ್ ಫುಲ್ಲು ತಿನ್ನಿರೋದ್ರಿಂದ ಟ್ರಯಲ್ ನೋಡ್ಕೊಳ್ತೀನಿ, ಅದಾದಮೇಲೆ ಬೇಕಿದ್ದರೆ ಇಷ್ಟ ಆದರೆ ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಾನು ಸಹ ಹೋಗಿ ಟ್ರಯಲ್ನ ಹಾಕಿಬಿಟ್ಟು ಬಂದೆ. ಸೊ ಅವ್ರಿಗಂತೂ ತುಂಬಾ ಇಷ್ಟ ಆಯಿತು. ಅದ್ರ ಜೊತೆಗೆ ಅವ್ರ ಹಸ್ಬೆಂಡ್ಗೆ, ಅವರ ಸಿಸ್ಟರ್ಗೆ ಎಲ್ಲರಿಗೂ ವಿಡಿಯೋ ಕಾಲ್ ಮಾಡಿ ತೋರಿಸ್ತಿದ್ರು. ಸೊ ಅವರು ಹಸ್ಬೆಂಡೂ ಒಂದು ಮಾತು ಕೇಳಿದ್ರು, ಇದು ಯಾಕೆ ಪರ್ಮನೆಂಟ್ ಹೀಗೆ ಇರಲ್ವಾ ಅಂತ ಅಂದರು. ಸೊ ನನಗೂ ನಿಜ ಒಂಥರ ಖುಷಿ ಅನ್ನಿಸ್ತು, ಅವ್ರಿಗೆ ಇಷ್ಟ ಆಗಿದ್ದು ಕೇಳಿಬಿಟ್ಟು. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ಯಾಕಂದರೆ ಅವ್ರಿಗೆ ಅಷ್ಟು ತಿನ್ ಹೇರ್ ಇದೆ. ಆ್ಯಕ್ಚುಲಿ ಇದರಲ್ಲಿ ನಿಮ್ಗೆ ಗೊತ್ತಾಗ್ತಿಲ್ಲ, ನಾನೆಲ್ಲ ಆಲ್ಮೋಸ್ಟ್ ಬ್ಯಾಕು ಮಾಡಿ ಮತ್ತು ಸ್ಪ್ರೇ ಮಾಡಿ ಎಲ್ಲನೂ ಸೆಟಲಾಗಿ ರೆಡಿ ಮಾಡ್ಕೊಂಬಿಟ್ಟಿದ್ದೆ. ಸೊ ನೆಕ್ಸ್ಟ್ ಟೈಮ್ ನಾನು ಅವರ ಒಂದು ಆರ್ಡರ್ಗೆ ನಾನು ಹೋದಾಗ
ಡೆಫಿನೆಟ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫೈನಲ್ ಲುಕ್ ಔಟ್ಫಿಟ್ ಯಾವ ರೀತಿ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಅವರು ನಾನು ಹೇಳೋದ್ನಲ್ಲ ವಿಡಿಯೋ ಕಾಲಲ್ಲೆಲ್ಲ ಮಾತಾಡಿ ಅವ್ರಿಗೆ ಹೇಗಿತ್ತು ಏನೋ ಅಂತ ಎಲ್ಲ ಕೇಳಿ ಮಾತಾಡ್ತಿದ್ರು ಅಂತ. ಸೊ ನೋಡಿ ಅವರು ವಿಡಿಯೋ ಕಾಲಲ್ಲೆಲ್ಲ ಮಾತಾಡ್ಕೊಳ್ತಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಬಂತು, ಅವ್ರಿಗಂತೂ ಸಖತ್ ಇಷ್ಟ ಆಯಿತು. ಸರಿ ಅಂತ ಹೇಳಿ ನಾನು ಹಾಕ್ಬಿಟ್ಟು ಸೈಡಲ್ಲಿ ಅಲ್ಲೇ ಕೂತ್ಕೊಂಡೆ. ಅದನ್ನು ನಮ್ಮ ಅಕ್ಕ ಮಗಳು ವಿಡಿಯೋ ಎಲ್ಲ ಮಾಡಿ ತೋರಿಸ್ತಾ ಇದ್ಲು ನೋಡಿ. ಆ ಥರದಿಂದ ತೋರಿಸ್ತಿದ್ದೀನಿ ಯಾವ ರೀತಿ ಬಂದಿದೆ ಏನು ಅನ್ನೋದನ್ನು. ಸೊ ಇದನ್ನು ಮುಗಿಸ್ಕೊಂಡು ಅಂದವೇ ನನ್ನ ತಮ್ಮನ ಮನೆಗೆ ಹೋಗಿ ನನ್ನ ತಮ್ಮನ ಮಗನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದೆ. ಯಾಕೆ ಅಂತ ಅಂದರೆ ಅನುಷಾ ಅವರು ಆಚೆ ಹೋಗಿದ್ರು. ಸೊ ಹಾಗಾಗಿ ಕರ್ಕೊಂಡು ಬಂದೆ. ನೋಡಿ ಅವನು ಹೇಗಿರ್ತಾನೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ. ಹೇಗೆ ಬಂದು ಚಿನ್ನಿ? ಓಯ್ ಬಂಗಾರಿ, ಅವ್ನು ಸ್ನಾನ ಮಾಡ್ಕೊಂಡು ಬರ್ತಾನಂತ. ಅಲ್ಲಿಗೆ ಬಂತಿದ್ದು ಅಚ್ಚುಮ್ಮಿ, ಅಲ್ಲಿಗೆ ಬಂತು ಫ್ರೆಂಡ್ಸ್. ಇವಾಗಷ್ಟೇ ಒಂದು ಹೇರ್ ಸ್ಟೈಲು ಇದನ್ನೆಲ್ಲ ಮುಗಿಸ್ಕೊಂಡು ಬಂದೆ. ಬರ್ತಾ ಹಾಗೆ ನನ್ನ ತಮ್ಮನ ಮಗನ್ನ ಕರ್ಕೊಂಬಂದೆ. ಏನಚ್ಚದು ಆಡೋದು? ಸೊ ಈಗ ಕರ್ಕೊಂಬಂದೆ. ಸೊ ಇವಾಗ ಸ್ವಲ್ಪ ರೈಸ್ಗೆ ಏನಾದರೂ ಇಡೋಣ. ಅವ್ರ ಪಪ್ಪನೂ ಬರ್ತಿದ್ದಾನೆ. ಸೊ ನಮಗೆ ಎಲ್ರಿಗೂ ಅವನಿಗೆ ಎಲ್ರಿಗೂ ಸ್ವಲ್ಪ ರೈಸ್ ಮಾಡ್ಕೊಳ್ತೀನಿ. ಸೊ ಸಿಗ್ತೀನಿ ಆಮೇಲೆ, ಓಕೆನಾ? ಅವನು ಆಟ ಇದು ಎಲ್ಲ ತೋರಿಸ್ತೀನಿ. ನೀವು ನೋಡಿ ವಾಕ್ ಮಾಡೋದು ಎಲ್ಲ ಯಾವ ರೀತಿ ಮಾಡ್ತಾನೆ ಅಂತ. ಇಲ್ಲಿ ನೋಡಚ್ಚು, ಕಮ್ 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 ಕಮ್, ಬನ್ನಿ ಬನ್ನಿ ಬನ್ನಿ, ಬಾ 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 ಬಾ. ವೆರಿ ಗುಡ್. ನೋ ಬುಕ್ಸು ಹುಷಾರು. ಹೋಗಚ್ಚು. ಹಾಂ, ವೆರಿ ಗುಡ್. ಇಲ್ಲ ನೋಡಪ್ಪಜ್ಜಿ. ಏ ಮುದ ಅಚ್ಚು, ಇಲ್ಲ ನೋಡಚ್ಚು. ಏಯ್ ಗುಮ್ಮ, ನೋ ಅಚ್ಚು, ನೋ. ಓಯ್ ಗುಮ್ಮ ಅಚ್ಚು, ಮಾಡಮ್ಮ, ಗುಮ್ಮ ಮಾಡು ಮಗನೇ. ಅಚ್ಚು ಇಲ್ಲ ನೋಡವ. ಏಯ್ ಬಂಗಾರಿ, ಮುದ ಗುಮ್ಮ ಮಾಡು, ಗುಮ್ಮ ಮಾಡಿ ತೋರಿಸು, ಗುಮ್ಮ ಮಾಡು. ಹೋಯ್ತದು, ಹೋಯ್ತು. ಗುಮ್ಮ 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 ಗುಮ್ಮ. ಕೈ ಕಚ್ಚುತ್ತೀಯ ನನ್ನ ಮಗನೇ? ಕೈ ಕಚ್ಚುತ್ತೀಯ ನೀನು? ಹೊರಗೆ ಬಂದಿದ್ಯಾ? ನಿಂಗೆ ಒಳ್ಳೆ ಬಂದಿದ್ಯಾ? ಅಚ್ಚುಗೆ ಊಟ ಎಲ್ಲ ತಿನ್ನಿಸಿ ಆಯಿತು. ಇಲ್ಲಿ ಟೆರೆಸ್ ಮೇಲೆ ಕರ್ಕೊಂಬಂದೆ. ಮಳೆ ಬರಂಗಿದೆ. ಅವನೇನು ಮಾಡ್ತಿದ್ದಾನೆ ಅಂತ ನೋಡಿ. ಏ ಮುದ್ದು, ಮಧು, ಏಯ್ ಎಲ್ಲ ಕಾಕ ಎಲ್ಲಮ್ಮ? ಕಾಗೆ ಎಲ್ಲಪ್ಪ? ಕಾಕ ಕಾಕ ನೀ ಕರಿ ನೋನ್ ಮಗ್ನೆ. ಓಕೆ ಗೈಸ್, ಅವನು ವಿಡಿಯೋ ಮಾಡೋದಕ್ಕೆ ಕೊಡ್ತಿಲ್ಲ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆನಾ? ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.